ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬನ್ನರ್ಘಟ್ಟ ಮೇನ್ ರೋಡ್ ಗೊಟ್ಟಿಗೆರೆ ಡಿ-ಮಾರ್ಟ್ ಆಪೋಸಿಟ್ನಲ್ಲಿರೋ ಆಲ್ಫಾ ಮೋಟರ್ ವರ್ಲ್ಡ್ಗೆ ಬಂದಿದ್ದೀನಿ. ಸೊ ಜ್ಯೋತಿ ಮೇಡಮ್ ನಮ್ಮ ಜೊತೆಲೇ ಇದ್ದಾರೆ. ಸೊ ಈ ಶೋರೂಮಲ್ಲಿ ಫಸ್ಟ್ ಪ್ಲೇಸಲ್ಲಿ ಮಾಡ್ತಾ ಇರೋದು. ಸೊ ನಿಮಗೆ ತುಂಬ ಯೂಸ್ ಆಫರ್ಸ್ ಎಲ್ಲ ಕೊಡ್ತಾ ಇದ್ದಾರೆ ದಸರಾ ಪ್ರಯುಕ್ತ. ಸೊ ಏನೇನು ಆಫರ್ಸ್ ಕೊಡ್ತಾ ಇದ್ದಾರೆ? ಫಸ್ಟ್ಲಿ ವೆಲ್ಕಮ್ ಟು ಆಲ್ಫಾ ಮೋಟರ್ ವರ್ಲ್ಡ್. ಆಫರ್ಸ್ ಬಂದು 1 ಇಯರ್ ಇಂಜಿನ್ ವಾರಂಟಿ ಇರುತ್ತೆ ಆ್ಯಂಡ್ 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಎಲ್ಲ ಸರ್ಟಿಫೈಡ್ ವೆಹಿಕಲ್ಸು. ಅದ್ರ ಜೊತೆಗೆ ದಸರಾ ಪ್ರಯುಕ್ತ ನಿಮಗೆ 1 ಇಯರಲ್ಲಿ 3 ಟೈಮ್ಸ್ ಚೆಕಪ್ ಫ್ರೀ ಇರುತ್ತೆ, ಫುಲ್ ಜನರಲ್ ಚೆಕಪ್ ಫ್ರೀ ಇರುತ್ತೆ ಆ್ಯಂಡ್ ಒಂದು ಕಾರ್ ಕಿಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕಾರ್ ಕಿಟ್ ಕೂಡ ಪ್ರೊವೈಡ್ ಮಾಡ್ತಾ ಹೌದು. ಸೊ ಹಾಗೆ ಇನ್ನೊಂದೇನೆಂದರೆ ನಿಮಗೆ ಅಡ್ವಾಂಟೇಜು, ಈ ಶೋರೂಮ್ ಬಂದುಬಿಟ್ಟು OLX ಆಟೋಸ್ ಜೊತೆ ಟೈಅಪ್ ಆಗಿದ್ದಾರೆ, ಫ್ರಾಂಚೈಸಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಸರ್? ನಮ್ಮದು ಕಾರ್ಗಳೆಲ್ಲನೂ ಸರ್ಟಿಫೈ ಆಗಿ OLX ಇಂದ ಡೈರೆಕ್ಟ್ ಬರುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ಸ್ ಇರಲ್ಲ, ಯಾವುದೇ ಆಕ್ಸಿಡೆಂಟ್ ಇರಲ್ಲ, ಏನೂ ಇರಲ್ಲ. ಆ್ಯಂಡ್ ನಿಮಗೆ ಈಗ ಟೆಸ್ಟ್ ಡ್ರೈವ್ ಕೂಡ ಅಷ್ಟೇ, ನಾರ್ಮಲ್ ನೈಸ್ ರೋಡ್ ಹತ್ತಿರ ಇರೋದ್ರಿಂದ ನೈಸ್ ರೋಡಲ್ಲಿ ಲಾಂಗ್ ಟೆಸ್ಟ್ ಡ್ರೈವ್ ಕೂಡ ನೀವು ಚೆಕ್ ಮಾಡಿ ತೊಗೊಳ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಎಲ್ಲ ಸರ್ಟಿಫೈಡ್ ಆಗಿ ಬಂದಿರುತ್ತೆ. ಒಂದು ಜನರಲ್ ಸರ್ವಿಸ್ ಕೂಡ ನಮ್ಮ ಕಡೆಯಿಂದ ಇರುತ್ತೆ. ಎಲ್ಲ ಫಿಕ್ಸೆಡ್ ಪ್ರೈಸ್ನಲ್ಲಿ ತೊಗೊಂಡವ್ರಿಗೆ ಈ ಆಫರ್ಸ್ ಎಲ್ಲ ಅಪ್ಲೈ ಆಗುತ್ತೆ ಸರ್. ಓಕೆ. ಸೊ ಯಾವ ಬಜೆಟಿಂದ ಸ್ಟಾರ್ಟ್ ಆಗ್ತಾ ಇದೆ ಕಾರ್ಸ್? ಸರ್ ನಮ್ಮ ಹತ್ರ ಈಗ ಪ್ರೆಸೆಂಟು 1 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. 1 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಕಾರ್ ಡೀಟೇಲ್ಸ್ ತೊಗೊಳ್ಳೋಣ. ಫಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2017 ಮಾಡಲು, RXT ಆಟೋಮೆಟಿಕ್, ಇದು AMT, ಇದು ಸೆಕೆಂಡ್ ಓನರು, ಪೆಟ್ರೋಲು, 40,000 ಓಡಿದೆ ಸರ್. ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 3,65,000 ಇದೆ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 3,50,000 ವಿತ್ ಆಫರ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಇದರಲ್ಲಿ AC, ಪವರ್ ಸ್ಟೀರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಸರ್. RXT ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಸೊ ಇದರಲ್ಲಿ ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಸರ್ ಮೈಲೇಜ್ ಇದು ಬಂದು 18ರಿಂದ 20ವರೆಗೂ ಬರುತ್ತೆ ಸರ್. ಸೊ ಇದಕ್ಕೊಂದು ಫೈನಲ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಅದೇ ಸರ್ 3,50,000 ಆಗುತ್ತೆ ಸರ್ ಫೈನಲ್. ನಮ್ಮ ಮುಂದೆ ಮಾರುತಿ ಸುಜುಕಿ ಜೆನ್ ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2003 ಮಾಡಲು, ಇನ್ಶೂರೆನ್ಸು FC ಕೂಡ ಎಲ್ಲ ಅಪ್ ಟು ಡೇಟ್ ಇದೆ. ಥರ್ಡ್ ಓನರು, 71,000 ಓಡಿದೆ ಸರ್. ಓಕೆ. 71,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು. ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಗಾಡಿದು. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಇದರಲ್ಲಿ AC, ಪವರ್ ಸ್ಟೀರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಮತ್ತು ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ ಆ್ಯಂಡ್ ಅಲಾಯ್ ವೀಲ್ಸ್ ಕೂಡ ಇದೆ ಸರ್. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಸರ್ ಮೈಲೇಜ್ ಇದು 18ರಿಂದ 20ವರೆಗೂ ಬರುತ್ತೆ ಸರ್. ಓಕೆ. ಸೊ ಇದು ಎಷ್ಟು ಮೇಡಮ್? ಸರ್ ಇದು ಬಂದು 1,65,000 ಇದೆ, ಫೈನಲ್ 1,45,000 ಆಗುತ್ತೆ ಸರ್. ಓಕೆ. ಇದರ ಪಕ್ಕ ಒಂದು ಟಾಟಾ ನ್ಯಾನೋ ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2012 ಮಾಡಲು, ಸಿಂಗಲ್ ಓನರು, 46,000 ಓಡಿದೆ ಸರ್. ಓಕೆ. 46,000 ರನ್ ಆಗಿದೆ. ಹೌದು. ಇದರಲ್ಲಿ ಬಂದು AC ನಿಮಗೆ ಮತ್ತು ಫ್ರಂಟ್ ಪವರ್ ವಿಂಡೋಸು ಆ್ಯಂಡ್ 4 ಅಲಾಯ್ ವೀಲ್ಸ್ ಬರುತ್ತೆ. ಓಕೆ. ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಗಾಡಿದು. ಇದು ಪೆಟ್ರೋಲ್ ಡೀಸೆಲ್ ಮೇಡಮ್? ಪೆಟ್ರೋಲೇ ಬರುತ್ತೆ ಸರ್. ನಾನು ಓಕೆ. ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಮೈಲೇಜ್ ಇದು 20+ ಬರುತ್ತೆ ಸರ್. ಸೊ ನೀವು ಇಂಟೀರಿಯರ್ಸ್ ಚೆಕ್ ಮಾಡ್ಬೋದು. ಇಂಟೀರಿಯರ್ಸಲ್ಲೆಲ್ಲ ಏನೇನು ಬರುತ್ತೆ? ಸರ್ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, AC ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಒಂದು ಬರುತ್ತೆ. ಓಕೆ. ಸೊ ಇದಕ್ಕೊಂದು ಫೈನಲ್ ಪ್ರೈಸ್ ಅಂತ ಏನಿದೆ? ಸರ್ ಇದು ಬಂದು 1,25,000 ಇದೆ, ಫೈನಲ್ 1,10,000 ಆಗುತ್ತೆ. ಓಕೆ. ನಮ್ಮ ಮುಂದೆ ಒಂದು ಚೆವರ್ಲೆಟ್ ಕ್ರೂಸ್ ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2012 ಮಾಡಲು, ಸಿಂಗಲ್ ಓನರು, 2 ಲೀಟರ್ ಇಂಜಿನ್ನು, ಡೀಸೆಲ್ ಇದು, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನು, 63,000 ಓಡಿದೆ ಸರ್. ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. 63,000 ಕಿಲೋಮೀಟರ್ಸ್ ರನ್ ಆಗಿದೆ. ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಗಾಡಿದು.
ಸೊ ಇದು ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್. ಡೀಸೆಲ್ ಗಾಡಿ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಸರ್? ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಅಡ್ಜಸ್ಟಬಲ್ ಸ್ಟೇರಿಂಗು, ಕ್ರೂಸ್ ಕಂಟ್ರೋಲು, ಓಕೆ. ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ಸೊ ಇದು ನೆಕ್ಸ್ಟ್ ಮೇಡಮ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು ಬಂದು 5 ಲ್ಯಾಕ್ ಇದೆ. ಓಕೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಫೈನಲ್ ಒಂದು 480 ಆಗುತ್ತೆ ಸರ್. 480ಗೆಲ್ಲ ಫೈನಲ್ ಮಾಡಿಸ್ಕೊಂಡು ಕೊಡ್ತೀರಾ? ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಅದ್ರ ಮುಂದೆ ಒಂದು ಮಾರುತಿ ಸುಜುಕಿ SX4 ಇದೆ, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು S-Cross ಸಿಗ್ಮಾ. ಇದು ಓಕೆ. ಡೀಸೆಲ್ಲು, ಸಿಂಗಲ್ ಓನರು, 73,000 ಓಡಿದೆ. 1.3 ಇಂಜಿನ್ CC ಬರುತ್ತೆ. ಓಕೆ. ಆ್ಯಂಡ್ ಇದು ಇನ್ಶೂರೆನ್ಸು ಲ್ಯಾಪ್ಸ್ ಆಗಿದೆ ಸರ್. ಓಕೆ. ಇದರಲ್ಲಿ ಬಂದು ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಏರ್ ಬ್ಯಾಗು, ABS. ಸೊ ನೀವು ಇಂಟೀರಿಯರ್ಸು ಚೆಕ್ ಮಾಡ್ಬೋದು. ಸೊ ಏರ್ ಬ್ಯಾಗ್ ಎಷ್ಟು ಮೇಡಮ್ ಬರುತ್ತೆ ಇದರಲ್ಲಿ? ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸಾರಿ ಡಬಲ್ ಏರ್ ಬ್ಯಾಗ್. ಡಬಲ್ ಏರ್ ಬ್ಯಾಗ್ ಬರುತ್ತೆ. ಹೌದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡುತ್ತೆ? ಸರ್ ಇದು ನಿಮಗೆ 15ರಿಂದ 18ವರೆಗೂ ಬರುತ್ತೆ ಸರ್. ಓಕೆ. ಸೊ ಇದು ಎಷ್ಟು ಮೇಡಮ್ ಕೊಟ್ಟು ಮಾಡ್ತಾ ಇದೆ? 6,95,000 ಇದೆ ಸರ್. ಫೈನಲ್ 675 ಆಗುತ್ತೆ. ಫೈನಲ್ 675ಗೆಲ್ಲ ಫೈನಲ್ ಮಾಡಿಸ್ಕೊಂಡು ಕೊಡ್ತೀರಾ? ಹೌದು. ಓಕೆ. ಸೊ ನೆಕ್ಸ್ಟ್ ಅದ್ರ ಪಕ್ಕ ಒಂದು ಹ್ಯುಂಡೈ ವರ್ನಾ ಇದೆ, ಫ್ಲೂಡಿಕ್ಕು, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು 2013 ಮಾಡಲು, 1.6 ಇಂಜಿನು, ಫ್ಲೂಡಿಕ್ ವರ್ನಾ, ಪೆಟ್ರೋಲ್ ವೇರಿಯಂಟ್ ಇದು. ಓಕೆ. ಸೆಕೆಂಡ್ ಓನರು, ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. 52,000 ಕಿಲೋಮೀಟರ್ಸ್ ಓಡಿದೆ. ಓಕೆ. ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಇದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಎಲ್ಲ ಎಷ್ಟು ಮೇಡಮ್ ಬರುತ್ತೆ? ಏರ್ ಬ್ಯಾಗ್ ಡ್ಯೂಯಲ್ ಬರುತ್ತೆ ಸರ್ ಅದು. ಓಕೆ. ಸೊ ನೀವು ಫ್ರಂಟ್ ಲುಕ್ಕು ಚೆಕ್ ಮಾಡ್ಬೋದು, ಪ್ರೊಫೈಲು. ಸೊ ಇದಕ್ಕೊಂದು ಫೈನಲ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು ಬಂದು 5,85,000 ಇದೆ. ಓಕೆ. ಫೈನಲ್ 5,65,000 ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಅದ್ರ ಪಕ್ಕ ಇನ್ನೊಂದು ಚಾವೆಲೆಟ್ ಕ್ರೂಸ್ ಇದೆ, ಇದ್ಯಾ ಮಾಡಿ? ಸರ್ ಇದು ಬಂದು 2012 ಮಾಡಲು, Okay. ಸೆಕೆಂಡ್ ಓನರು, ಡೀಸೆಲ್ಲು, LTZ ಟಾಪ್ ಎಂಡ್ ಇದು, ವಿತ್ ಸನ್ರೂಫ್ ಬರುತ್ತೆ. ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 63,000 ಓಡಿದೆ. ಓಕೆ. ಸೊ ಇದು ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಡೀಸೆಲ್ ಗಾಡಿ. ಓಕೆ. ಎಸ್, 2 ಲೀಟರ್ ಇಂಜಿನು, LTZ, ಫುಲ್ಲಿ ಲೋಡೆಡ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು. ಓಕೆ. ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡುತ್ತೆ? ಸರ್ ಇದು 18 to 20ವರೆಗೂ ಬರುತ್ತೆ ಸರ್ ನಿಮ್ಗೆ ಹೈವೇ. ಓಕೆ. ಸೊ ಇಂಟೀರಿಯರ್ಸಲ್ಲೆಲ್ಲ ಏನೇನು ಬರುತ್ತೆ? ಸರ್ ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲು ಓಕೆ. ಎಲ್ಲ ಬರುತ್ತೆ ಸರ್. ಸೊ ಇದಕ್ಕೊಂದು ಫೈನಲ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಮೇಡಮ್? ಸರ್ ಇದು ಬಂದು 5,75,000 ಇದೆ. Okay. ಫೈನಲ್ 550 ಆಗುತ್ತೆ ಸರ್. ಓಕೆ. 550ಗೆಲ್ಲ ಫೈನಲ್ ಮಾಡ್ಕೊಂಡು ಕೊಡ್ತೀರಾ? ಹೌದು ಸರ್. ಓಕೆ. ಸೊ ನೆಕ್ಸ್ಟ್ ಅದ್ರ ಪಕ್ಕ ಒಂದು ಆಡಿ Q3 ಇದೆ, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು 2014 ಮಾಡಲು, ಓಕೆ. ಸೆಕೆಂಡ್ ಓನರು, ಡೀಸೆಲ್ಲು, 58,000 ಓಡಿದೆ. ಓಕೆ. ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆ. ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದು. ಓಕೆ. ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ? ಹೌದು ಸರ್. ಓಕೆ. ಸೊ ಇದು ಪೆಟ್ರೋಲ್ ಡೀಸೆಲ್? ಡೀಸೆಲ್ಲು ಸರ್. ಡೀಸೆಲ್ ಗಾಡಿ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಇಂಟೀರಿಯರ್ಸ್ ಇದು ಬಂದು ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಓಕೆ. ಮಿರರ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲು, ಓಕೆ. ಆ್ಯಂಡ್ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ. ಸೊ ಇದನ್ನೆಷ್ಟು ಮೇಡಮ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 16,25,000 ಇದೆ. ಓಕೆ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 16 ಲ್ಯಾಕ್ಸಿಗೆ ಆಗುತ್ತೆ. 16 ಲ್ಯಾಕ್ಗೆಲ್ಲ ಫೈನಲ್ ಮಾಡ್ಸ್ಕೊಂಡು ಕೊಡ್ತೀರಾ? ಹೌದು ಸರ್. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಸರ್ ಅರೌಂಡ್ 14 to 15 ಬರುತ್ತೆ. 14 to 15 ಮೈಲೇಜ್ ಕೊಡುತ್ತೆ. ಹೌದು. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹ್ಯುಂಡೈ i20 ಇದೆ, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು 2015 ಮಾಡಲು, ಓಕೆ. ಇಲೈಟ್ i20 ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸೆಕೆಂಡ್ ಓನರು, ಪೆಟ್ರೋಲು, ಓಕೆ. 60,000 ಓಡಿದೆ. ಓಕೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ? ಹೌದು ಸರ್. ಓಕೆ. ಸೊ ಇದು ಪೆಟ್ರೋಲ್ ಡೀಸೆಲ್ ಮೇಡಮ್? ಇದು ಪೆಟ್ರೋಲ್ ವೇರಿಯಂಟು ಸರ್. ಪೆಟ್ರೋಲ್ ಗಾಡಿ. ಓಕೆ. ಸೊ ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡುತ್ತೆ? ಸರ್ ಇದು 16 to 18 ಬರುತ್ತೆ. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಮೇಡಮ್? ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಓಕೆ. ಮಿರರ್ ಅಡ್ಜಸ್ಟ್ಮೆಂಟು, ಓಕೆ. ಆ್ಯಂಡ್ ಸ್ಟೇರಿಂಗ್ ಕಂಟ್ರೋಲು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು. ಓಕೆ. ಸೊ ಇದಕ್ಕೊಂದು ಫೈನಲ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು ಬಂದು 5,95,000 ಇದೆ. ಫೈನಲ್ ಟು ಫೈನಲ್ 575 ಆಗುತ್ತೆ. 575ಗೆಲ್ಲ ಫೈನಲ್ ಮಾಡ್ಸ್ಕೊಂಡು ಕೊಡ್ತೀರಾ? ಹೌದು ಸರ್. ಓಕೆ.
ಸೊ ನೆಕ್ಸ್ಟ್ ಅದ್ರ ಪಕ್ಕ ಮೆರೂನ್ ಕಲರ್ ಇನ್ನೊಂದು i20 ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು 2015 ಮಾಡಲು, ಸಿಂಗಲ್ ಓನರು, ಓಕೆ ಪೆಟ್ರೋಲು, ಸ್ಪೋರ್ಟ್ಸ್ ವೇರಿಯಂಟು, ಓಕೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಜಸ್ಟ್ 33,000 ಕಿಲೋಮೀಟರ್ಸ್ ಓಡಿದೆ ಓಕೆ ಆ್ಯಂಡ್ ಶೋರೂಮ್ ರೆಕಾರ್ಡೆಡ್ ಇದೆ ಇದು. ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು. ತುಂಬ ವೆಲ್ ಮೇಂಟೈನ್ಡ್ ವೆಹಿಕಲ್ಲು. ಹೌದು, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಹೌದು ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಎಷ್ಟು ಸರ್ ಇದು 16 to 18 ಬರುತ್ತೆ ಸರ್. 16 to 18 ಬರುತ್ತೆ. ಹೌದು. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಮಿರರ್ ಅಡ್ಜಸ್ಟ್ಮೆಂಟು ಓಕೆ ಆ್ಯಂಡ್ ಸೀಟ್ ಅಡ್ಜಸ್ಟ್ಮೆಂಟ್ಸು ಎಲ್ಲ ಬರುತ್ತೆ ಸರ್. ಓಕೆ. ಸೊ ಇದಕ್ಕೊಂದು ಫೈನಲ್ ಪ್ರೈಸ್ ಅಂದರೆ ಏನು? ಇದು ಬಂದು ಕೋಟಿಂಗ್ ಬಂದು 625 ಇದೆ, ಫೈನಲ್ 6 lakhsಗೆ ಆಗುತ್ತೆ ಸರ್. 6 lakhsಗೆಲ್ಲ ಫೈನ್ ಮಾಡ್ತಾರೆ. ಹೌದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai i20 ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2014 ಮಾಡಲು, ಓಕೆ ಪೆಟ್ರೋಲ್ ವೇರಿಯಂಟು, ಸೆಕೆಂಡ್ ಓನರು, ಸ್ಪೋರ್ಟ್ಸ್ ವಿತ್ ABS ಗಾಡಿ ಇದು. ಓಕೆ ವಿತ್ ABS. ಹೌದು ಸರ್, ಏರ್ ಬ್ಯಾಗ್ ABS ಇದೆ. ಓಕೆ ಸೆಕೆಂಡ್ ಓನರು, ಪೆಟ್ರೋಲು, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, 65,000 ಓಡಿದೆ ಸರ್. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡುತ್ತೆ? ಸರ್ ಇದು 18 to 20ವರೆಗೂ ಬರುತ್ತೆ ಸರ್. ಓಕೆ. ಸೊ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಪವರ್ ಸ್ಟೇರಿಂಗ್ ಬಂದು ಏರ್ ಬ್ಯಾಗು, ABS ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ. ಸೊ ಇದರಲ್ಲಿ ಏರ್ ಬ್ಯಾಗ್ ಎಷ್ಟು? ಸೊ ಇದು ನಾವು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ? ಸರ್ ಇದು ಬಂದು 4,45,000 ಇದೆ, ಫೈನಲ್ 4,30,000 ಆಗುತ್ತೆ. ಓಕೆ, 4,30,000 ಫೈನ್ ಮಾಡಿಸ್ಕೊಂಡು ಕೊಡ್ತೀರಾ? ಹೌದು ಸರ್. ನೆಕ್ಸ್ಟ್ ಅದ್ರ ಪಕ್ಕ ಒಂದು ಮಾರುತಿ ಸುಜುಕಿ ಬಲೆನೋ ಇದೆ, ತುಂಬ ಜನ ಕೇಳ್ತಾ ಇರ್ತಾರೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2017 ಮಾಡಲು, ಹೌದು. ಓಕೆ ಸೆಕೆಂಡ್ ಓನರು, ಪೆಟ್ರೋಲು, ಜಸ್ಟ್ 27,000 ಕಿಲೋಮೀಟರ್ಸ್ ಓಡಿದೆ, ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದೆ ಸರ್. ಎಲ್ಲ ಶೋರೂಮ್ ಇಷ್ಟು ಎಲ್ಲ ಇದೆ? ಹೌದು ಸರ್. ಸೊ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲು ಡೆಲ್ಟಾ ವೇರಿಯಂಟು ಸರ್. ಓಕೆ. ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡ್ಬೋದು? ಸರ್ ಇದು 16 to 18 ಬರುತ್ತೆ ಸರ್. ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಮೇಡಮ್? ಇದರಲ್ಲಿ ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಮಿರರ್ ಕಂಟ್ರೋಲು ಬರುತ್ತೆ ಸರ್. ಸೊ ನೀವು ಇಂಟೀರಿಯರ್ಸ್ ಚೆಕ್ ಮಾಡ್ಬೋದು. ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು ಬಂದು 6,25,000 ಇದೆ, ಓಕೆ ಫೈನಲ್ 6 lakhsಗೆ ಆಗುತ್ತೆ ಸರ್. ಫೈನಲ್ 6 lakhsಗೆಲ್ಲ ಮಾಡಿಸ್ಕೊಂಡು ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೀಂದ್ರಾ XUV500 ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2018 ಮಾಡಲು, ಓಕೆ ಸೆಕೆಂಡ್ ಓನರು, W5, ಓಕೆ 35,000 ಓಡಿದೆ ಸರ್. ಓಕೆ 35,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು. ಸಿಲ್ವರ್ ಕಲರ್ ಗಾಡಿ. ಸೊ ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು. ಸೊ ಇದು ಪೆಟ್ರೋಲ ಡೀಸೆಲ್ಲ ಮೇಡಮ್? ಡೀಸೆಲ್ ಸರ್. ಡೀಸೆಲ್ ಗಾಡಿ. ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಮೇಡಮ್? ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಓಕೆ ಆ್ಯಂಡ್ ಸೀಟ್ ಕವರ್ ಕೂಡ ನೋಡ್ಬೋದು, ಹೊಸದಾಗಿ ಹಾಕ್ಸಿದ್ದಾರೆ. ಹೌದು, ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ಹೌದು. ಸೊ ಅದು ಎಷ್ಟು ಸೀಟ್ರ್ ಗಾಡಿ ಮೇಡಮ್? ಇದು ಬಂದು 7 ಸೀಟರ್ ವೆಹಿಕಲ್. 7 ಸೀಟ್ರ್ ವೆಹಿಕಲ್. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಸರ್ ಮೈಲೇಜ್ ಇದು ಒಂದು ಸಿಟಿ 14ರಿಂದ 15 ಬರುತ್ತೆ, ಹೈವೇ 16ವರೆಗೂ ಬರುತ್ತೆ. ಸೊ ಇದಕ್ಕೊಂದು ಫೈನಲ್ ಪ್ರೈಸ್ ಅಂದರೆ? ಸರ್ 14,25,000 ಹೇಳ್ತಾ ಇರೋದು, ಫೈನಲ್ 14 lakhs ಆಗುತ್ತೆ. 14 lakhsಗೆಲ್ಲ ಫೈನಲ್ ಮಾಡಿಸ್ಕೊಂಡು? ಹೌದು ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು Hyundai ವರ್ನಾ ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2013 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ಲು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಆಟೋಮೆಟಿಕ್ ಟ್ರಾನ್ಸ್ಮಿಷನ್? ಹೌದು ಸರ್. 80 ಪೆಟ್ರೋಲ ಡೀಸೆಲ್, ಡೀಸೆಲ್ ಆಟೋಮೆಟಿಕ್ಕು, 85,000 ಕಿಲೋಮೀಟರ್ಸ್ ಡ್ರೈವನ್ನು. ಓಕೆ 85,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು. ಸೊ ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಗಾಡಿದು. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಆ್ಯಂಡ್ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ? ಹೌದು. ಸೊ ಇದನ್ನ ಎಷ್ಟು ನಾವು ಕೊಟ್ಟು ಮಾಡ್ತಾ ಇದ್ದೀವಿ? 585 ಇದೆ ಸರ್, ಫೈನಲ್ 565 ಆಗುತ್ತೆ. ಓಕೆ 565ಗೆಲ್ಲ ಫೈನಲ್ ಮಾಡ್ಕೊಂಡು ಕೊಡ್ತೀರಾ? ಹೌದು. ಓಕೆ. ಮುಂದೆ ಒಂದು ಫಿಯಟ್ ಲೀನಿಯಾ ಇದೆ, ಇದ್ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2017 ಮಾಡಲು, ಓಕೆ ಸೆಕೆಂಡ್ ಓನರು, ಡೀಸೆಲ್ಲು, ಓಕೆ 47,000 ಕಿಲೋಮೀಟರ್ಸ್ ಓಡಿದೆ, ಓಕೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ? ಹೌದು. ಇದು ಬಂದು 2016 ಮ್ಯಾನುಫ್ಯಾಕ್ಚರಿಂಗು, 17 ರಿಜಿಸ್ಟ್ರೇಷನ್. ಓಕೆ. ಸೊ ಇದು ಡೀಸೆಲ್ ಪೆಟ್ರೋಲ? ಡೀಸೆಲ್ಲು ಸರ್. ಡೀಸೆಲ್ ಗಾಡಿ. ಓಕೆ. ಸೊ ಇದು ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಸರ್? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಓಕೆ ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಅಲಾಯ್ ವೀಲ್ಸ್ ಬರುತ್ತೆ. ಓಕೆ
ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಹಾಕ್ತಿದ್ದಾರೆ. ಹೌದು ಸೊ ಇದನ್ನ ಎಷ್ಟು ಮೇಡಮ್ ಕೊಟ್ಟು ಮಾಡ್ತಾ ಇದ್ದೀರಿ? ಸರ್ ಇದು ಬಂದು 4,25,000 ಇದೆ. ಫೈನಲ್ 4 lakhs ಆಗುತ್ತೆ. 4 lakhsಗೆಲ್ಲ ಫೈನ್ ಮಾಡಿಸ್ಕೊಂಡು ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ SX4 ಇದೆ, ಇದೇ ಮಾಡಿ ಮೇಡಮ್. ಸರ್ ಇದು ಬಂದು 2008 ಮಾಡಲ್ಲು, ಓಕೆ ಸಿಂಗಲ್ ಓನರು, ಟಾಪ್ ಎಂಡು ZXi ಇದು, ಓಕೆ ಪೆಟ್ರೋಲ್ ವೇರಿಯಂಟು ZXi. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 51,000 ಓಡಿದೆ. 51,000 ಕಿಲೋಮೀಟರ್ಸ್ ರನ್ ಆಗಿದೆ. ಸೊ ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡ್ತೀವಿ? ಸರ್ ಮೈಲೇಜ್ 14 to 16 ಬರುತ್ತೆ. ಓಕೆ 14 to 16 ಬರುತ್ತೆ ಮೈಲೇಜ್. ಸೊ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಟಚ್ ಸ್ಕ್ರೀನ್ ಸಿಸ್ಟಮು, ರೇರ್ ಕ್ಯಾಮ್ರಾ ಆ್ಯಂಡ್ ಏರ್ ಬ್ಯಾಗು, ABS ಬರುತ್ತೆ ಸರ್. ಏರ್ ಬ್ಯಾಗ್ ABS ಎಲ್ಲ ಇದೆ. ಹೌದು, ಟಾಪ್ ಆ್ಯಂಡ್ ಫುಲ್ಲಿ ಲೋಡೆಡ್. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನೇನು? ಸರ್ ಇದು ಬಂದು 2,95,000 ಇದೆ. ಓಕೆ ಫೈನಲ್ 2,80,000 ಆಗುತ್ತೆ. 2,80,000 ಫೈನ್ ಮಾಡ್ಕೊಂಡು ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai Accent ಇದೆ, ಇದೇ ಮಾಡಿ ಮೇಡಮ್. ಸರ್ ಇದು ಬಂದು 2009 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲು, ಎಕ್ಸಿಕ್ಯೂಟಿವ್ ಟಾಪ್ ಎಂಡ್ ಮಾಡಲ್ ಇದು. 46,000 ಓಡಿದೆ ಸರ್. 46,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು ನೀವು. ಸೊ ಇದು ಡೀಸೆಲ್ ಪೆಟ್ರೋಲ್? ಪೆಟ್ರೋಲು ಸರ್. ಪೆಟ್ರೋಲ್ ಗಾಡಿ. ಓಕೆ ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಮೈಲೇಜ್ ಇದು 14 to 16 ಬರುತ್ತೆ. ಓಕೆ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಇದೆ? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ ಮ್ಯಾನ್ಯಲ್ ಗೇರ್ ಬಾಕ್ಸ್. ಹೌದು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು ಬಂದು 2,25,000 ಹೇಳ್ತಾ ಇರೋದು. ಓಕೆ ಫೈನಲ್ 2 lakhs ಆಗುತ್ತೆ. 2 lakhsಗೆಲ್ಲ ಫೈನ್ ಮಾಡ್ಕೊಂಡು. ಹೌದು ಸರ್. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ಇದೆ, Hyundai ಇದೆ, ಇದ್ಯಾವ ಮಾಡಿ ಮೇಡಮ್? ಸರ್ ಇದು ಬಂದು 2009 ಮಾಡಲು, ಓಕೆ ಸೆಕೆಂಡ್ ಓನರು, ಪೆಟ್ರೋಲು, ಫುಲ್ಲಿ ಟಾಪ್ ಎಂಡು, ಆಸ್ಟಾ ವೇರಿಯಂಟ್ ಇದು. ಓಕೆ ಇದು 80,000 ಓಡಿದೆ, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ. ಓಕೆ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಸರ್. ಫುಲ್ಲಿ ಟಾಪ್ ಎಂಡ್ ಇದೆ. ಓಕೆ ಡೀಸೆಲ್ ಪೆಟ್ರೋಲ್? ಪೆಟ್ರೋಲು ಸರ್. ಪೆಟ್ರೋಲ್ ಗಾಡಿ. ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಮೈಲೇಜ್ 18ವರೆಗೂ ಬರುತ್ತೆ ಸರ್. ಓಕೆ ಸೊ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಇಂಟೀರಿಯರ್ಸು, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಕ್ರೂಸ್ ಕಂಟ್ರೋಲು ಓಕೆ ಆ್ಯಂಡ್ ಅಲಾಯ್ ವೀಲ್ಸು. ಓಕೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ? ಹೌದು ಸರ್. ಓಕೆ ಸೊ ಇದನ್ನ ಎಷ್ಟು ಮೇಡಮ್ ಕೊಟ್ಟು ಮಾಡ್ತಾ ಇದ್ದೀವಿ? ಇದು ಬಂದು 3,25,000 ಇದೆ ಸರ್. ಫೈನಲ್ 3,10,000 ಆಗುತ್ತೆ. 3,10,000 ಫೈನಲ್ ಮಾಡಿಸ್ಕೊಂಡು ಕೊಡ್ತೀರಾ? ಹೌದು. ಓಕೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು Hyundai i10 ಇದೆ, ಇದ್ಯಾವ ಮಾಡಿ ಮೇಡಮ್? ಸರ್ ಇದು ಬಂದು 2013 ಮಾಡಲು, ಓಕೆ ಸೆಕೆಂಡ್ ಓನರು, ಓಕೆ ಪೆಟ್ರೋಲು ಪ್ಲಸ್ LPG ಇದೆ ಇದರಲ್ಲಿ. ಓಕೆ ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. 65,000 ಓಡಿದೆ. ಓಕೆ ಸಿಂಗಲ್ ಓನರ್ ವೆಹಿಕಲ್ ಅಲ್ಲ? ಸೆಕೆಂಡ್ ಓನರು ಸೆಕೆಂಡ್ ಸರ್. ಓನರ್ ವೆಹಿಕಲ್. ಸೊ ಇದರ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಮೇಡಮ್? ಸರ್ ಇದು ಬಂದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ ಓಕೆ ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ ಏರ್ ಬ್ಯಾಗ್ ಎಲ್ಲ ಬರಲ್ಲ? ಇಲ್ಲ ಸರ್, ಮ್ಯಾಗ್ನಾ ವೇರಿಯಂಟ್ ಇದು. ಓಕೆ ಸೊ ಇದನ್ನ ಎಷ್ಟು ಮೇಡಮ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 3,75,000 ಹೇಳ್ತಾ ಇರೋದು. ಫೈನಲ್ 360 ಆಗುತ್ತೆ ಸರ್. 360 ಫೈನಲ್ ಮಾಡಿಸ್ಕೊಂಡು ಕೊಡ್ತೀರಾ? ಹೌದು. ಓಕೆ ಸೊ ನೀವು ಗಾಡಿ ಫ್ರಂಟ್ ಪ್ರೊಫೈಲು ಚೆಕ್ ಮಾಡ್ಬೋದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ, ಇದ್ರ ಡೀಟೇಲ್ಸ್ ಕೊಡ್ತೀರಾ? ಸರ್ ಇದು ಬಂದು 2009 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ಲು, ಓಕೆ ಫುಲ್ಲಿ ಲೋಡೆಡ್ ವೆಹಿಕಲ್ಲು, ಎಲಿಗೆನ್ಸು ವಿತ್ ಸನ್ರೂಫ್ ಬರುತ್ತೆ. ಓಕೆ ಟಾಪ್ ಎಂಡ್ ಇದು, ಡೀಸೆಲ್ ವರ್ಷನ್ನು. ಓಕೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 72,000 ಓಡಿದೆ. ಓಕೆ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಹೌದು. ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಮೈಲೇಜ್ ಇದು 15 to 18ವರೆಗೂ ಬರುತ್ತೆ ಸರ್. ಸೊ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ ಇದರಲ್ಲಿ ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, 4 ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ ವಿತ್ ಸನ್ರೂಫ್ ಗಾಡಿ, ಅಲಾಯ್ ವೀಲ್ಸು ಎಲ್ಲ ಇದೆ ಸರ್. ಓಕೆ ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು ಬಂದು 2,85,000 ಹೇಳ್ತಾ ಇರೋದು. ಫೈನಲ್ 265 ಆಗುತ್ತೆ. ಓಕೆ 265 ಫೈನಲ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು Hyundai Accent ಇದೆ, ಇದ್ಯಾವ ಮಾಡಿ ಮೇಡಮ್? ಸರ್ ಇದು ಬಂದು 2015 ಮಾಡಲು, ಓಕೆ ಸೆಕೆಂಡ್ ಓನರು, ಡೀಸೆಲ್ ವರ್ಷನ್ನು. ಓಕೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ 84,000 ಓಡಿದೆ ಸರ್. ಓಕೆ 84,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು. ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಓಕೆ ಆ್ಯಂಡ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಮೈಲೇಜ್ ಇದು ಸಿಟಿ ಒಂದು 15 to 16 ಬರುತ್ತೆ, ಹೈವೇ 18ವರೆಗೂ ಬರುತ್ತೆ ಸರ್. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? 425 ಹೇಳ್ತಾ ಇರೋದು ಸರ್. 4,10,000 ಆಗುತ್ತೆ. 4,10,000 ಫೈನಲ್ ಆಗುತ್ತೆ.
ನಮ್ಮ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ, ಇದು ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2009 ಮಾಡಲು, ಓಕೆ ಸೆಕೆಂಡ್ ಓನರು ಪೆಟ್ರೋಲು, ಓಕೆ 1.6 ಇಂಜಿನು SXI ಇದು ವೇರಿಯಂಟು. ಓಕೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ 68,000 ಓಡಿದೆ ಸರ್. 68,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು ಸೊ ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಸರ್ ಇದು ಮೈಲೇಜು ಒಂದು 14 to 15 ಸಿಟಿ ಬರುತ್ತೆ, ಹೈವೇ 16 to 18 ಸರ್. ಓಕೆ ಸೊ ಇಂಟೀರಿಯರ್ಸಲ್ಲೆಲ್ಲ ಏನೇನು ಇದೆ ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗು, ABSು ಆ್ಯಂಡ್ ಅಲಾಯ್ ವೀಲ್ಸು ಬರುತ್ತೆ. ಓಕೆ ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು ಒಂದು 2,65,000 ಹೇಳ್ತಾ ಇರೋದು, ಫೈನಲ್ 250ಗೆ ಮಾಡಿಸ್ಕೊಳ್ತೇನೆ. 250ಗೆಲ್ಲ ಫೈನಲ್ ಆಗುತ್ತೆ. ಹೌದು ಓಕೆ ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ, ಇದು ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2015 ಮಾಡಲು, ಓಕೆ ಸೆಕೆಂಡ್ ಓನರು ಡೀಸೆಲ್ ವರ್ಷನ್ನು, ID Tech ಇಂಜಿನ್ ಬರುತ್ತೆ ಇದು. ಓಕೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, 69,000 ಓಡಿದೆ. ಓಕೆ 69,000 ಕಿಲೋಮೀಟರ್ಸ್ ಹೌದು. ಆಗಿದೆ. ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು. ID Tech ಇಂಜಿನ್ನು ಡೀಸೆಲ್ಲು ಸರ್ ಇದು, 18 to 20ವರೆಗೂ ಬರುತ್ತೆ ಮೈಲೇಜು. ಓಕೆ ಸೊ ಇಂಟೀರಿಯರ್ಸಲ್ಲೆಲ್ಲ ಏನೇನು ಸಿಗುತ್ತೆ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಹೌದು ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು 4,75,000 ಹೇಳ್ತಾ ಇರೋದು, 460ಗೆ ಆಗುತ್ತೆ ಸರ್. 460ಗೆಲ್ಲ ಫೈನಲ್ ಆಗುತ್ತೆ. ಹೌದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ, ಇದು ಯಾವ ಮಾಡಲ್? ಇದು ಬಂದು 2007 ಮಾಡಲು, ಓಕೆ ಸೆಕೆಂಡ್ ಓನರು ಪೆಟ್ರೋಲು, ಓಕೆ ಬರೀ 15,000 ಓಡಿದೆ ಸರ್. ಓನ್ಲಿ 15,000 ರನ್. ಹೌದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಎಲ್ಲ ಅಪ್ ಟು ಡೇಟ್ ಇದೆ. ಓಕೆ ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡುತ್ತೆ? ಮೈಲೇಜ್ ಇದು 18ವರೆಗೂ ಬರುತ್ತೆ ಸರ್. ಸಿಟಿ ಒಂದು 15 ಬರುತ್ತೆ, ಹೈವೇ 18ವರೆಗೂ ಬರುತ್ತೆ. ಓಕೆ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಇದೆ? ಸರ್ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು ಓಕೆ ಆ್ಯಂಡ್ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ, ಕಂಪನಿ ಫಿಟೆಡು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನು. ಓಕೆ ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 275 ಹೇಳ್ತಾ ಇರೋದು ಸರ್, 260ಗೆ ಆಗುತ್ತೆ ಫೈನಲ್. 260ಗೆಲ್ಲ ಫೈನಲ್ ಮಾಡ್ಕೊಡ್ತೀರಾ? ಹೌದು ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ, ಇದು ಯಾವ ಮಾಡಲ್? ಇದು ಬಂದು 2015 ಮಾಡಲು, ಓಕೆ ಸೆಕೆಂಡ್ ಓನರು ಡೀಸೆಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಆಟೋಮೆಟಿಕ್ ಗೇರ್ ಬಾಕ್ಸ್ ಕೊಡುತ್ತೆ. ಹೌದು ಓಕೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, 70,000 ಓಡಿದೆ. ಓಕೆ ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ, 70,000 ಕಿಲೋಮೀಟರ್ಸ್ ರನ್ ಆಗಿದೆ. ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು. ಸೊ ಇದು ಪೆಟ್ರೋಲಾ ಡೀಸೆಲಾ ಮೇಡಮ್? ಡೀಸೆಲ್ಲು ಸರ್. ಡೀಸೆಲ್ ಗಾಡಿ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಬರುತ್ತೆ? ಇದು ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್, ABSು ಆ್ಯಂಡ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗ್ ಕಂಟ್ರೋಲು ಓಕೆ ಎಲ್ಲ ಬರುತ್ತೆ ಸರ್. ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 5,95,000 ಹೇಳ್ತಾ ಇರೋದು, ಫೈನಲ್ 575 ಆಗುತ್ತೆ. 575ಗೆಲ್ಲ ಫೈನಲ್ ಆಗುತ್ತೆ. ಹೌದು ಓಕೆ ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯುಂಡೈ ವರ್ನಾ ಇದೆ, ಇದು ಯಾವ ಮಾಡಲ್ ಮೇಡಮ್? ಇದು ಬಂದು 2007 ಮಾಡಲು, ಓಕೆ ಥರ್ಡ್ ಓನರ್ ಇದೆ, ಓಕೆ ಪೆಟ್ರೋಲ್ ವೇರಿಯಂಟ್ ಇದು. ಪೆಟ್ರೋಲ್ ಗಾಡಿ. ಹೌದು ಓಕೆ 90,000 ಓಡಿದೆ ಸರ್. ಓಕೆ 90,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡ್ಬೋದು? ಮೈಲೇಜು 15ರಿಂದ 16 ಬರುತ್ತೆ ಸರ್. 15ರಿಂದ 16 ಬರುತ್ತೆ. ಹೌದು ಓಕೆ ಸೊ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್? ಸರ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಓಕೆ ಆ್ಯಂಡ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಸೊ ನೀವು ಇಂಟೀರಿಯರ್ಸ್ ಚೆಕ್ ಮಾಡ್ಬೋದು. ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 1,95,000 ಹೇಳ್ತಾ ಇರೋದು ಸರ್, ಓಕೆ ಫೈನಲ್ 180ಗೆ ಆಗುತ್ತೆ. 180ಗೆಲ್ಲ ಫೈನಲ್ ಆಗುತ್ತೆ. ಹೌದು ಓಕೆ ಒಂದು ಮಹೀಂದ್ರ ಸ್ಕಾರ್ಪಿಯೋ ಇದೆ, ಇದು ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2009 ಮಾಡಲು, ಓಕೆ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಲು, VLX ವೇರಿಯಂಟ್ ಇದು, ಟಾಕಿಂಗ್ ವರ್ಷನ್ ಬರುತ್ತೆ, ಓಕೆ ಮೈಕ್ರೋ ಹೈಬ್ರಿಡ್ ಇಂಜಿನು, ಸೆಕೆಂಡ್ ಓನರು ಡೀಸೆಲ್ಲು, ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ, ಓಕೆ 72,000 ಓಡಿದೆ ಸರ್. ಓಕೆ 72,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು ಗಾಡಿದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡ್ಬೋದು? ಮೈಲೇಜ್ ಇದು ಒಂದು 14ವರೆಗೂ ಬರುತ್ತೆ ಸರ್. 14ವರೆಗೂ ಮೈಲೇಜ್ ಕೊಡುತ್ತೆ. ನೀವು ಇಂಟೀರಿಯರ್ಸ್ ಚೆಕ್ ಮಾಡ್ಬೋದು. ಇಂಟೀರಿಯರ್ಸಲ್ಲೆಲ್ಲ ಏನೇನು ಫೀಚರ್ಸ್ ಬರುತ್ತೆ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABSು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಬಂದು 4,85,000 ಇದೆ ಸರ್, ಓಕೆ ಫೈನಲ್ ಒಂದು 465 ಆಗುತ್ತೆ. 165ಗೆಲ್ಲ ಫೈನಲ್ ಆಗುತ್ತೆ. ನೀವು ಬಾಡಿ ಲೈನು ಚೆಕ್ ಮಾಡ್ಬೋದು ಗಾಡಿದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟೊಯೋಟಾ ಇನೋವಾ ಇದೆ, ಇದು ಯಾವ ಮಾಡಲ್ ಮೇಡಮ್? ಇದು ಬಂದು 2006 ಮಾಡಲು, ಓಕೆ ಸೆಕೆಂಡ್ ಓನರು ಡೀಸೆಲ್ಲು, ಓಕೆ G ವರ್ಷನ್ ಇದು, ಓಕೆ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಓಕೆ 1,50,000 ಓಡಿದೆ. ಓಕೆ 1,50,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಮೈಲೇಜ್ ಇದು 14 ಬರುತ್ತೆ ಸರ್.
14 ಬರುತ್ತೆ ಸಿಟಿಲಿ. ಹೌದು. ಓಕೆ. ಡೀಸೆಲ್ ಗಾಡಿ. ಇಂಟೀರಿಯರ್ಸಲ್ಲೆಲ್ಲ ಏನೇನು ಫೀಚರ್ಸ್ ಬರುತ್ತೆ? AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಸೀಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಓಕೆ. ಆ್ಯಂಡ್ ಒಂದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ? 4,75,000 ಹೇಳ್ತಾ ಇರೋದು ಸರ್. ಫೈನಲ್ 460 ಆಗುತ್ತೆ. 460ಗೆಲ್ಲ ಫೈನಲ್ ಆಗುತ್ತೆ. ಹೌದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಎಂಡಿವರ್ ಇದೆ, ತುಂಬ ರೇರ್ ಆಗಿದೆ ಈ ಗಾಡಿ. ಇದ್ಯಾ ಮಾಡಿದ್ರು? ಇದು ಬಂದು 2005 ಮಾಡಲು, ಓಕೆ. 3rd ಓನರು, ಡೀಸೆಲು, ಓಕೆ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ, ಓಕೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು, 1,30,000 ಓಡಿದೆ. ಓಕೆ. 1,30,000 ಕಿಲೋಮೀಟರ್ಸ್ ರನ್ ಆಗಿದೆ. ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು ಗಾಡಿದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್ ಮೈಲೇಜ್ ಇದು 10 to 12 ಬರುತ್ತೆ. ಓಕೆ. ಸೊ ಇಂಟೀರಿಯರ್ಸಲ್ಲೆಲ್ಲ ಏನೇನು ಫೀಚರ್ಸ್ ಬರ್ತದೆ? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸು, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ಸ್, ಸೀಟ್ ಅಡ್ಜಸ್ಟ್ಮೆಂಟ್ಸು ಎಲ್ಲ ಬರುತ್ತೆ ಸರ್. ಓಕೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂತ ಏನು ಹೇಳ್ತೀರಾ? ಸರ್ ಇದು 425 ಹೇಳ್ತಾ ಇರೋದು. ಓಕೆ. ಫೈನಲ್ 4 lakhsಗೆ ಆಗುತ್ತೆ. 4 lakhsಗೆಲ್ಲ ಫೈನಲ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಈಕೋ ಇದೆ, ಇದ್ಯಾ ಮಾಡಿದ್ದು? ಇದು ಬಂದು 2011 ಮಾಡಲು, ಓಕೆ. 2nd ಓನರು, ಓಕೆ. ಪೆಟ್ರೋಲ್ ವೇರಿಯಂಟು, ಓಕೆ. ಇನ್ಶೂರೆನ್ಸು ಲ್ಯಾಬ್ಸ್ ಇದೆ, 85,000 ಓಡಿದೆ ಸರ್. ಓಕೆ. 85,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು. ಗಾಡಿ ಕಂಡೀಷನ್ ನೋಡ್ಬೋದು ಎಕ್ಸ್ಪೀರಿಯನ್ಸ್. ಸೊ ಹಂಗೆ ಬ್ಯಾಕ್ ಪ್ರೊಫೈಲು ನೀವು ಚೆಕ್ ಮಾಡ್ಬೋದು. ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? 16 to 18 ಸರ್. 16 to 18 ಬರುತ್ತೆ. ಹೌದು. ಸೊ ಇಂಟೀರಿಯರ್ಸಲ್ಲೆಲ್ಲ ಏನೇನು ಫೀಚರ್ಸ್? ಸರ್ AC, ಪವರ್ ಸ್ಟೇರಿಂಗ್ ಬರುತ್ತೆ ಇದು. AC ಪವರ್ ಸ್ಟೇರಿಂಗ್. ಹೌದು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು 2,65,000 ಹೇಳ್ತಾ ಇರೋದು. ಓಕೆ. ಫೈನಲ್ 245 ಆಗುತ್ತೆ. 245ಗೆಲ್ಲ ಫೈನಲ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಪ್ರೀಮಿಯರ್ ರಿಯೋ ಇದೆ, ಇದ್ಯಾ ಮಾಡಿದ್ದಾರೆ? ಇದು ಬಂದು 2013 ಮಾಡಲು, ಓಕೆ. 2nd ಓನರು, ಯುನೀಕ್ ವೆಹಿಕಲ್ ಅಂತಲೇ ಹೇಳ್ಬೋದು. ಹೌದು. ಪೆಟ್ರೋಲ್ ವೇರಿಯಂಟು ಸರ್. ಇದು 22,000 ಓಡಿದೆ ಅಷ್ಟೇ. ಓಕೆ. 22,000 ಕಿಲೋಮೀಟರ್ಸ್ ಅಷ್ಟೇ ರನ್ ಆಗಿರೋದು. ಹೌದು. ಸೊ ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ಗೆಲ್ಲ ಚೆನ್ನಾಗಿರುತ್ತೆ ವೆಹಿಕಲ್ ಇದು. ಹೌದು. ಸ್ಪೇರ್ ಟೈರ್ ಕೂಡ ಇದೆ. ಹೌದು. ಸೊ ನೀವು ಇನ್ನೊಂದು ಟೈರ್ ಕಂಡೀಷನ್ ಚೆಕ್ ಮಾಡ್ಬೋದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಎಕ್ಸ್ಪೆಕ್ಟ್ ಮಾಡಿ? ಮೈಲೇಜ್ ಇದು ಅರೌಂಡ್ 14ವರೆಗೂ ಬರುತ್ತೆ ಸರ್. 14ವರೆಗೂ ಮೈಲೇಜ್ ಕೊಡುತ್ತೆ. ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಬರುತ್ತೆ ಮೇಡಮ್? ಸರ್ ಇದರಲ್ಲಿ AC, ಪವರ್ ಸ್ಟೀರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ. ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 3,25,000 ಹೇಳ್ತಾ ಇರೋದು ಸರ್. ಫೈನಲ್ 3 lakhsಗೆ ಆಗುತ್ತೆ. 3 lakhsಗೆಲ್ಲ ಫೈನಲ್ ಆಗುತ್ತೆ. ಹೌದು. ಓಕೆ. ಇದೊಂದು ನಿಸಾನ್ ಮೈಕ್ರಾ ಇದೆ, ಇದ್ಯಾ ಮಾಡಲಿ? ಇದು ಬಂದು 2011 ಮಾಡಲು, ಓಕೆ. ಸಿಂಗಲ್ ಓನರು, ಟಾಪ್ ಎಂಡ್ ವೆಹಿಕಲ್ಲು, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಓಕೆ. ಪೆಟ್ರೋಲ್ ವೇರಿಯಂಟು. ಓಕೆ. ಪೆಟ್ರೋಲ್ ಗಾಡಿ. ಹೌದು. 51,000 ಓಡಿದೆ. ಓಕೆ. ಇನ್ಶೂರೆನ್ಸ್ ಕೂಡ ಅಪ್ ಟು ಡೇಟ್ ಇದೆ. ಓಕೆ. ಸೊ ನೀವು ಗಾಡಿ ಕಂಡೀಷನ್ ಚೆಕ್ ಮಾಡ್ಬೋದು. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಬರುತ್ತೆ? AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆ್ಯಂಡ್ ಬ್ಯಾಕ್ ವೈಫರ್ ಕೂಡ ಬರುತ್ತೆ. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಎಕ್ಸ್ಪೆಕ್ಟ್ ಮಾಡ್ಬೋದು? 18ವರೆಗೂ ಬರುತ್ತೆ ಸರ್. 18ವರೆಗೂ ಸಿಟಿಲೇ ಬರುತ್ತೆ. ಹೌದು. ಓಕೆ. ಸೊ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 275 ಹೇಳ್ತಾ ಇರೋದು. ಫೈನಲ್ 260ಗೆ ಆಗುತ್ತೆ. 260ಗೆಲ್ಲ ಫೈನಲ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai i10 ಇದೆ, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು 2010 ಮಾಡಲು, 2nd ಓನರು, ಆಟೋಮೆಟಿಕ್ ಟ್ರಾನ್ಸ್ಮಿಷನು. ಓಕೆ. ತುಂಬ ಜನ ಕೇಳ್ತಾ ಇರ್ತಾರೆ ಚಿಕ್ಕ ಗಾಡಿ ಆಟೋಮೆಟಿಕ್ಕು. ಹೌದು. ಲೇಡೀಸ್ ಯೂಸೇಜ್ಗೆಲ್ಲ. ಹೌದು. 80,000 ಓಡಿದೆ ಸರ್. ಓಕೆ. 80,000 ಕಿಲೋಮೀಟರ್ಸ್ ಓಡಿದೆ. ಹೌದು. ಸೊ ಇದು ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪೆಟ್ರೋಲ್ ಗಾಡಿ. ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಮೈಲೇಜ್ ಇದು 16 ಬರುತ್ತೆ ಸರ್. 16 ಬರುತ್ತೆ ಮೈಲೇಜು. ನೀವು ಬ್ಯಾಕ್ ಪ್ರೊಫೈಲು ಚೆಕ್ ಮಾಡ್ಬೋದು. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಬರುತ್ತೆ? ಸರ್ ಇದು AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಓಕೆ. ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಓಕೆ. ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದು 3,10,000 ಹೇಳ್ತಾ ಇರೋದು. ಓಕೆ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 295 ಆಗುತ್ತೆ ಸರ್. 295ಗೆಲ್ಲ ಫೈನಲ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ವ್ಯಾಗನಾರ್ ಇದೆ, ಬಡವರ ಗಾಡಿ ಅಂತಲೇ ಹೇಳ್ಬೋದು, ಇದ್ಯಾ ಮಾಡಿ ಮೇಡಮ್? ಇದು ಬಂದು 2007 ಮಾಡಲು, ಸಿಂಗಲ್ ಓನರು, ಓಕೆ. ಪೆಟ್ರೋಲ್ LXi ಇದು. ಓಕೆ. ಇನ್ಶೂರೆನ್ಸು, FC ಎಲ್ಲ ಅಪ್ ಟು ಡೇಟ್ ಇದೆ. ಫ್ರೆಶ್ FC ಇದೆ 5 ಇಯರ್ಸಿಗೆ. ಓಕೆ. ತೊಗೋಬೇಕು, ಓಡಿಸಾಡಬೇಕು ಅಷ್ಟೇ ಸರ್. ₹1 ಖರ್ಚು ಬರಲ್ಲ. ಡಾಕ್ಯುಮೆಂಟ್ಸ್ ಎಲ್ಲನೂ ನಾವೇ ಮಾಡಿಕೊಡ್ತೀವಿ. ಓಕೆ. ಸೊ ನೀವು ಇಂಟೀರಿಯರ್ಸ್ ಚೆಕ್ ಮಾಡ್ಬೋದು. 60,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಓಕೆ. AC, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯಾನ್ಯುಯಲ್ ವಿಂಡೋಸ್ ಬರುತ್ತೆ. ಓಕೆ.
ಸೊ ಇದಕ್ಕೇನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಮೇಡಮ್? 1,95,000 ಹೇಳ್ತಾ ಇರೋದು ಸರ್. ವಿತ್ ಡಾಕ್ಯುಮೆಂಟ್ಸು ಎಲ್ಲ ಸೇರಿ 1,80,000 ಆಗುತ್ತೆ. ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. 2008 ಮಾಡಲ್ ಗಾಡಿ, 7 ಮಾಡಲ್. 7 ಮಾಡಲ್ ಗಾಡಿ. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹ್ಯುಂಡೈ ಗೆಟ್ಸ್ ಇದೆ, ತುಂಬ ಜನ ಕೇಳ್ತಾ ಇರ್ತಾರೆ, ಇದ್ಯಾವ ಮಾಡಲ್? ಇದು ಬಂದು 2008 ಮಾಡಲು, ಓಕೆ. ಸೆಕೆಂಡ್ ಓನರು, ಪೆಟ್ರೋಲು, ಟಾಪ್ ಎಂಡ್ ಗಾಡಿ, ಪ್ರೈಮ್ ಇದು. ಓಕೆ. ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. 58,000 ಓಡಿದೆ ಸರ್. ಓಕೆ. 58,000 ಕಿಲೋಮೀಟರ್ಸ್ ಅಷ್ಟೇ ರನ್ ಆಗಿರೋದು. ಹೌದು ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್ಸ್ ಬರುತ್ತೆ ಸರ್? AC ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸು ಬರುತ್ತೆ, ಓಕೆ. ಅಲ್ಲಿ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಓಕೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಇದು 1,95,000 ಕೋಟಿಂಗು ಸರ್. ಫೈನಲ್ 180 ಆಗುತ್ತೆ. 180ಗೆಲ್ಲ ಫೈನಲ್ ಆಗುತ್ತೆ. ಹೌದು. ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡ್ತೀವಿ? ಮೈಲೇಜ್ ಇದು 14ವರೆಗೂ ಬರುತ್ತೆ ಸರ್, 14-15. ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಫೀಗೋ ಇದೆ, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು 2014 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲು, ಓಕೆ. 36,000 ಓಡಿದೆ ಅಷ್ಟೇ. ಓಕೆ. 36,000 ಕಿಲೋಮೀಟರ್. ಹೌದು, ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಸರ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಓಕೆ. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡ್ಬೋದು? ಮೈಲೇಜ್ ಇದು 18ವರೆಗೂ ಬರುತ್ತೆ ಸರ್. ಓಕೆ. ಸಿಟಿಲಿ 18ವರೆಗೂ ಬರುತ್ತೆ. ಹೌದು. ಓಕೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? 325 ಹೇಳ್ತಾ ಇರೋದು, ಫೈನಲ್ 3,10,000 ಆಗುತ್ತೆ. ಫೈನಲ್ 3,10,000ಗೆಲ್ಲ ಫೈನಲ್ ಆಗುತ್ತೆ. ಹೌದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹ್ಯುಂಡೈ i10 ಮ್ಯಾಗ್ನಾ ವೇರಿಯಂಟ್ ಇದೆ, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು 2007 ಮಾಡಲು, ಓಕೆ. ಸಿಂಗಲ್ ಓನರ್ ಗಾಡಿ ವಿತ್ ABS ಗಾಡಿ ಇದು. ಓಕೆ. ವಿತ್ ABS ಬರುತ್ತೆ. ಹೌದು, ಮ್ಯಾಗ್ನಾ ವೇರಿಯಂಟು, ಪೆಟ್ರೋಲು, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 61,000 ಓಡಿದೆ ಸರ್. ಓಕೆ. 61,000 ಕಿಲೋಮೀಟರ್ಸ್ ರನ್ ಆಗಿದೆ. ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಸರ್ ಮೈಲೇಜ್ ಇದು 15 to 16 ಸಿಟಿ ಬರುತ್ತೆ, ಹೈವೇ 18 to 20 ಬರುತ್ತೆ. ಓಕೆ. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಮೇಡಮ್? ಸರ್ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಓಕೆ. ಆ್ಯಂಡ್ ಬ್ಯಾಕ್ ವೈಫರ್ ಬರುತ್ತೆ, ಏರ್ ಬ್ಯಾಗು, ABS, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಮ್ಯಾಗ್ನಾ ಆಪ್ಷನಲ್ ಸರ್ ಇದು. ಓಕೆ. ಸೊ ಇದಕ್ಕೆ ಒಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಮೇಡಮ್? ಸರ್ 2,65,000 ಹೇಳ್ತಾ ಇರೋದು, ಫೈನಲ್ 250 ಆಗುತ್ತೆ. 250ಗೆಲ್ಲ ಫೈನಲ್ ಆಗುತ್ತೆ. ಹೌದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಬ್ರಿಯೋ ಇದೆ, ಇದ್ಯಾ ಮಾಡಲ್ ಮೇಡಮ್? ಇದು ಬಂದು 2014 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲು, 40,000 ಓಡಿದೆ ಸರ್. ಓಕೆ. 40,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು. ಲೇಡೀಸ್ ಯೂಸೇಜ್ಗೆಲ್ಲ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಹೌದು ಸರ್. ಸೊ ಇದರಲ್ಲಿ ಮೈಲೇಜ್ ಎಲ್ಲ ಎಷ್ಟು ಮಾಡ್ಕೊಳ್ಬೋದು? ಮೈಲೇಜ್ ಇದು 18 to 20ವರೆಗೂ ಬರುತ್ತೆ ಸರ್. ಓಕೆ. ಇಂಟೀರಿಯರ್ಸ್ ಎಲ್ಲ ಏನೇನು ಫೀಚರ್? AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ 3,75,000 ಹೇಳ್ತಾ ಇರೋದು, ಫೈನಲ್ 3,50,000 ಆಗುತ್ತೆ. 3,50,000 ಆಗುತ್ತೆ. ಹೌದು. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ ಇದೆ, ಇದ್ಯಾ ಮಾಡಿ ಮೇಡಮ್? ಸರ್ ಇದು ಬಂದು 2013 ಮಾಡಲ್ಲು, ಸಿಂಗಲ್ ಓನರ್ ಗಾಡಿ, 56,000 ಓಡಿದೆ ಸರ್. ಓಕೆ. 56,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು. ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು ಗಾಡಿದು. LX ವೇರಿಯಂಟ್ ಬರುತ್ತೆ. ಪೆಟ್ರೋಲ ಡೀಸೆಲ್? ಪೆಟ್ರೋಲೇ ಬರುತ್ತೆ ಸರ್ ನ್ಯಾನೋ. ಓಕೆ. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್? ಮೈಲೇಜ್ ಇದು 20+ ಬರುತ್ತೆ ಸರ್ ನ್ಯಾನೋ. ಓಕೆ. ಆ್ಯಂಡ್ ಇಂಟೀರಿಯರ್ಸ್ ಎಲ್ಲ AC ಬರುತ್ತೆ ಇದರಲ್ಲಿ, ಓಕೆ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸರಿ, 4 ಮ್ಯಾಗ್ ವೀಲ್ಸ್ ಬರುತ್ತೆ. ಓಕೆ. ಪವರ್ ವಿಂಡೋಸ್ ಬರಲ್ಲ? ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಓಕೆ. ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಹೌದು. ಸೊ ಇದಕ್ಕೊಂದು ಪ್ರೈಸ್ ಅಂದರೆ ಏನು ಹೇಳ್ತೀರಾ ಮೇಡಮ್ ನಮ್ಮ ಕಸ್ಟಮರ್ಸ್? 135 ಹೇಳ್ತಾ ಇರೋದು ಸರ್, ಫೈನಲ್ 120 ಆಗುತ್ತೆ. 120ಗೆಲ್ಲ ಫೈನಲ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯುಂಡೈ ಗ್ರ್ಯಾಂಡ್ i10 ಇದೆ, ಇದ್ಯಾ ಮಾಡಿ ಮೇಡಮ್? ಇದು ಬಂದು 2014 ಮಾಡಲು, ಓಕೆ. ಸಿಂಗಲ್ ಓನರು, ಪೆಟ್ರೋಲು, ಮ್ಯಾಗ್ನಾ ವೇರಿಯಂಟ್ ಇದು. ಓಕೆ. 39,000 ಓಡಿದೆ ಸರ್. ಓಕೆ. 39,000 ಕಿಲೋಮೀಟರ್. ಹೌದು, ಅಪ್ ಟು ಡೇಟ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಸೊ ನೀವು ಟೈರ್ ಕಂಡೀಷನ್ ಚೆಕ್ ಮಾಡ್ಬೋದು. ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರ್ತದೆ? ಸರ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ, ಓಕೆ. ಆ್ಯಂಡ್ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಬ್ಯಾಕ್ ವೈಫರ್ ಕೂಡ ಇದೆ. ಓಕೆ. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ನಮ್ಮ ಕಸ್ಟಮರ್ಸು? ಇದು ಬಂದು 4,85,000 ಹೇಳ್ತಾ ಇರೋದು ಸರ್, ಫೈನಲ್ 465 ಆಗುತ್ತೆ. 465ಗೆಲ್ಲ ಫೈನಲ್ ಆಗುತ್ತೆ. ಹ್ಞೂ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಟಾಟಾ ನ್ಯಾನೋ ಇದೆ, ಮೆರೂನ್ ಕಲರು, ಇದ್ಯಾ ಮಾಡಿ ಮೇಡಮ್? ಇದು ಬಂದು 2016 ಮಾಡಲು, ಓಕೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸರ್. ಓಕೆ. ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ. ಹೌದು, ಸೆಕೆಂಡ್ ಓನರು, ಓಕೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. 25,000 ಓಡಿದೆ ಸರ್. ಓಕೆ.
ಓಕೆ 25,000 ಕಿಲೋಮೀಟರ್ಸ್ ರನ್ ಆಗಿದೆ. ಸೊ ಇದು ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗ್ ಬರುತ್ತೆ ಆ್ಯಂಡ್ ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಓಕೆ, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಒಂದು ಬರುತ್ತೆ ಸರ್. ಓಕೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಇದು ಮೈಲೇಜ್ ಎಷ್ಟು ಕೊಡ್ಬೋದು? ಮೈಲೇಜ್ 20+ ಬರುತ್ತೆ ಸರ್. ಓಕೆ, ಸೊ ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು. ಇದರಲ್ಲಿ ಡಿಕ್ಕಿ ಕೂಡ ಬರುತ್ತೆ ಸರ್, ಡಿಕ್ಕಿ ಓಪನ್ ಕೂಡ ಬರುತ್ತೆ. ಓಕೆ, ಟ್ವಿಸ್ಟ್ XTA ಇದು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ ಮೇಡಮ್? ಇದು ಬಂದು 225 ಹೇಳ್ತಾ ಇರೋದು ಸರ್. ಫೈನಲ್ 2 lakhsಗೆ ಆಗುತ್ತೆ. 2 lakhsಗೆಲ್ಲ ಫೈನಲ್ ಆಗುತ್ತೆ. ಹೌದು. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai Santro ಇದೆ. ಇದು ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2001 ಮಾಡಲು, ಓಕೆ 4th ಓನರು, ಓಕೆ ಪೆಟ್ರೋಲು, ಓಕೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹೌದು, 73,000 ಓಡಿದೆ. ಓಕೆ, 73,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು ಸರ್. ಓಕೆ, ಸೊ ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ ಮೇಡಮ್? ಸರ್ ಎ ಸಿ, ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ 4 ಮ್ಯಾಗ್ ವೀಲ್ಸ್ ಇದೆ. ಓಕೆ, 4 ಮ್ಯಾಗ್ ವೀಲ್ಸ್ ಹಾಕ್ಸಿದ್ದಾರೆ ಆಫ್ಟರ್ ಮಾರ್ಕೆಟು. ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಸರ್ ಇದು 1,25,000 ಹೇಳ್ತಾ ಇರೋದು. ಓಕೆ, ಫೈನಲ್ 1 lakhಗೆ ಆಗುತ್ತೆ ಸರ್. 1 lakhಗೆಲ್ಲ ಫೈನಲ್ ಆಗುತ್ತೆ Hyundai Santro. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಆಲ್ಟೋ ಇದೆ. ಇದು ಯಾವ ಮಾಡಲ್ ಮೇಡಮ್? ಸರ್ ಇದು ಬಂದು 2005 ಮಾಡಲು, ಓಕೆ ಸೆಕೆಂಡ್ ಓನರು, ಪೆಟ್ರೋಲು, ಓಕೆ 90,000 ಓಡಿದೆ. ಓಕೆ, 90,000 ಕಿಲೋಮೀಟರ್ಸ್ ರನ್ ಆಗಿದೆ. ಹಾಂ ಸರ್. ಸೊ ನೀವು ಬ್ಯಾಕ್ ಪ್ರೊಫೈಲ್ ಚೆಕ್ ಮಾಡ್ಬೋದು. ಸೊ ಇದೆಲ್ಲ ಮೈಲೇಜ್ ಎಷ್ಟು ಮೇಡಮ್ ಕೊಡ್ಬೋದು? ಮೈಲೇಜ್ 18-20ವರೆಗೂ ಬರುತ್ತೆ. ಓಕೆ, ಇಂಟೀರಿಯರ್ಸ್ ಎಲ್ಲ ಏನೇನು ಬರುತ್ತೆ? ಎ ಸಿ, ಪವರ್ ಸ್ಟೇರಿಂಗು, 4 ಮ್ಯಾನ್ಯುಯಲ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಸೊ ಇದಕ್ಕೊಂದು ಬೆಸ್ಟ್ ಪ್ರೈಸ್ ಅಂದರೆ ಏನು ಹೇಳ್ತೀರಾ? ಇದು ಬಂದು 1,25,000 ಹೇಳ್ತಾ ಇರೋದು. 1,10,000 ಆಗುತ್ತೆ. 1,10,000ಗೆಲ್ಲ ಫೈನಲ್ ಆಗುತ್ತೆ ಆಲ್ಟೋ. ನಮ್ಮ ಮುಂದೆ ಒಂದು Volkswagen Polo ಇದೆ. ಇದು ಯಾವ ಮಾಡಲ್ ಮೇಡಮ್? ಇದು ಬಂದು 2011 ಮಾಡಲು, ಓಕೆ ಸೆಕೆಂಡ್ ಓನರು, ಪೆಟ್ರೋಲು, ಕಂಫರ್ಟ್ ಲೈನ್ ಇದು. ಓಕೆ 66,000 ಓಡಿದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಓಕೆ, ಇಂಟೀರಿಯರ್ಸ್ ಎಲ್ಲ ಏನೇನು? ಎ ಸಿ, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ಓಕೆ ಆ್ಯಂಡ್ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಓಕೆ, ಸೊ ಇದನ್ನೇನು ಪ್ರೈಸ್ ಕೊಟ್ಟು ಮಾಡ್ತಾರೆ? 3,25,000 ಹೇಳ್ತಾ ಇರೋದು ಸರ್. ಫೈನಲ್ 3,10,000 ಆಗುತ್ತೆ. 3,10,000ಗೆಲ್ಲ ಫೈನಲ್ ಆಗುತ್ತೆ. ಹೌದು. ಫ್ರಂಟ್ ಪ್ರೊಫೈಲ್ ಚೆಕ್ ಮಾಡ್ಬೋದು ಗಾಡಿದು. ಸೊ ಇದು ಮೈಲೇಜ್ ಎಲ್ಲ ಎಷ್ಟು ಮೇಡಮ್ ಕೊಡ್ಬೋದು? ಮೈಲೇಜು 15 to 16 ಬರುತ್ತೆ ಸಿಟಿ. ಓಕೆ, ಹೈವೇ 18ವರೆಗೂ ಬರುತ್ತೆ. ಓಕೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಾರ್ದು ಡೀಟೇಲ್ಸ್ ತೊಗೊಂಡಿದ್ದೀವಿ. ಸೊ ಹಾಗೆ ಲೋನ್ ಆಪ್ಷನ್ಸ್ ಎಲ್ಲ ಹೇಗಿದೆ ಮೇಡಮ್? ಲೋನ್ ಬಂದು 2011 ಅಬೋವ್ ಮಾಡೆಲ್ಸಿಗೆ ಆಗುತ್ತೆ ಸರ್. ಓಕೆ ಆ್ಯಂಡ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಅಪ್ ಟು 90%ವರೆಗೂ ಲೋನ್ ಆಗುತ್ತೆ. ಅಕಸ್ಮಾತ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇಲ್ಲ ಅಂದರೂ ಸ್ವಂತ ಮನೆ ಇದ್ದರೂ ಲೋನ್ ಮಾಡಿಕೊಡ್ತೀವಿ. ಓಕೆ, ಆ್ಯಂಡ್ ಈಗ ಇಷ್ಟೊಂದು ಗಾಡಿಗಳು ಡೀಟೇಲ್ಸ್ ಎಲ್ಲ ನೋಡಿದ್ದೀರಾ. ಕೆಲವೊಂದು ಗಾಡಿಗಳು ಇನ್ನೂ ಹೊರಗಡೆನೂ ಇದೆ, ಪಾಲಿಶಲ್ಲೂ ಇದೆ. ಅದನ್ನು ಮತ್ತು ಬೇರೆ ಕಸ್ಟಮರಿಗೆ ಅರೇಂಜ್ ಮಾಡಬೇಕು ಅಂದರೆ ಬೇರೆ ಗಾಡಿಗಳನ್ನ ನಾವು ಅರೇಂಜ್ ಮಾಡಿನೂ ತರಿಸ್ಕೊಡ್ತೀವಿ. ಸೊ ನೀವು ಯಾರಾದರೂ ಬೇರೆ ಗಾಡಿ ಹುಡುಕ್ತಾ ಇದ್ದರೆ, ಇಲ್ಲ ಗಾಡಿ ಡೀಟೇಲ್ಸ್ ನಾನು ಏನಾದರೂ ಕೊಟ್ಟಿಲ್ಲ ಅಂದರೆ ಇನ್ನೂ ಸ್ಟಾಕ್ ಇರುತ್ತೆ ಅವ್ರ ಹತ್ರ. ಸೊ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೇಳಿದ್ರೆ ಅವರು ತರಿಸ್ಕೊಡ್ತಾರೆ ಗಾಡಿನ. ಸೊ ಮತ್ತು ಏನು ಗ್ಯಾರಂಟಿ ಇದೆ ಸರ್? 1 year ಇಂಜಿನ್ ವಾರಂಟಿ ಇರುತ್ತೆ. ಆ್ಯಂಡ್ ಈ ದಸರಾ ಪ್ರಯುಕ್ತ ಆಫರ್ಸ್ ಏನಂದರೆ 1 year 3 times ಮೇಂಟೆನೆನ್ಸ್ ಚೆಕಪ್ ಫ್ರೀ ಇರುತ್ತೆ. ಹೌದು. ಆ್ಯಂಡ್ ಒಂದು ಕಾರ್ ಕಿಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಕಾರ್ಗಳು ಯಾವ್ದಾದ್ರು ಇಷ್ಟ ಆಗಿದರೆ ಬನ್ನಿ, ನೋಡಿ, ತೊಗೊಳ್ಳಿ. ದಸರಾ ಪ್ರಯುಕ್ತ ಆಫರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.